ಎಲ್ಲಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಮೊದಲನೇ ಅಪ್ಡೇಟ್ ಋತುರಾಜ್ ಗಾಯಕ್ವಾಡ್ ಎಂಜೋರ್ಡ್ ಆಗಿ ರೂಲ್ ಔಟ್ ಆಗ್ತಿದ್ದಂಗೆ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಕ್ಯಾಪ್ಟನ್ಸಿಗೆ ಬರ್ತಾ ಇದ್ದಂಗೆ MS ಧೋನಿ ಅವರು ಟ್ರಾಜಿಡಿ ಆಗೋಗಿದ್ದು CSK ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಸೊ ಮ್ಯಾಚ್ಗಿನ ಮುಂಚೆ ಮಾತಾಡಿದ್ರು, ನಾವು ವಿತ್ ಯಂಗ್ ವಿಕೆಟ್ ಕೀಪರ್ ಲೀಡಿಂಗ್ ದ ಟೀಮ್ ಹೋಪ್ಫುಲಿ ಥಿಂಗ್ಸ್ ವಿಲ್ ಚೇಂಜ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನು ಚೇಂಜ್ ಆಯಿತು ಗುರು? ಬದನೆಕಾಯು ಚೇಂಜ್ ಆಗಲಿಲ್ವಲ್ಲ, ಇನ್ನೂ ವರ್ಸ್ಟ್ ಆಗ್ತೈತೆ ಹೊರತು CSK ಅವರ ಸಿಚುವೇಶನು ಸಿನಾರಿಯೋ ಮೇಲ್ಗಡೆಗಂತೂ ಹೋಗ್ತಿಲ್ಲ. 5 ಕನ್ಸಿಕ್ಯೂಟಿವ್ ಲಾಸ್ ಎಲ್ಲ ಗುರು. ಹಿಸ್ಟ್ರಿ ಬರೆದ್ಬಿಟ್ಟಿದ್ರೆ, ಚರಿತ್ರೆ ಬರೆದ್ಬಿಟ್ಟಿದ್ರೆ CSK ಅವರು. MS ಧೋನಿ ಅವರ ಕ್ಯಾಪ್ಟನ್ಸಿ ಕಳಪೆ ಅಂತ ಹೇಳೋಕ್ಕಾಗೋದಿಲ್ಲ, ನೆನ್ನೆ ಏನೋ ಆಗೋಗ್ಬಿಡ್ತು ಅಚಾನಕ್ಕಾಗಿ. ಬಟ್ ಅಟ್ಲೀಸ್ಟ್ ಇನ್ನು ಮುಂದಕ್ಕಾರು ರಿಕವರ್ ಆಗ್ತಾರ, ಇನ್ನೂ ಚಾನ್ಸ್ ಇದೆ CSKಗೆ. 5 ಮ್ಯಾಚ್ ಯಾವ ಸೀಸನ್ಗಳು ಸೋತಿಲ್ಲ, ಬಟ್ ಮುಂಬೈ ಇಂಡಿಯನ್ಸ್ 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತ್ಬಿಟ್ಟು ಟ್ರೋಫಿನೂ ಕೂಡ ಗೆದ್ದಿದ್ದಾರೆ. ಬಟ್ ಇನ್ನೂ ಚಾನ್ಸ್ ಇದೆ, ಏನಾದ್ರು ಮಿರಾಕಲ್ ಮಾಡ್ತಾರ CSK ಅಂತ ವೆಯ್ಟ್ ಮಾಡಬೇಕು ಅಷ್ಟೇ ಧೋನಿ ಅವರ ಕ್ಯಾಪ್ಟನ್ಸಿಲಿ. ಇವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೂ ನಾನು ಆಡಿದ್ಗೂ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ಲ. ಅಪ್ಡೇಟ್ ನಂಬರ್ 2, 300 ಕೋಟಿ ಆಫರ್ನ 8 ವರ್ಷಕ್ಕೆ ಈ ಡೀಲ್ನ ಕ್ಯಾನ್ಸಲ್ ಮಾಡಿದ್ರಂತ ವಿರಾಟ್ ಕೊಹ್ಲಿ ಅವರು. 300 ಕೋಟಿ ಆಫರ್ ಅಂತೆ ಮಗ, ಯಾರಿಗುಂಟು ಯಾರಿಗಿಲ್ಲ ಗುರು. ನನಗೆ ಅದ್ರಲ್ಲಿ 1 ಕೋಟಿ ಕೊಟ್ಬಿಡ್ಲಿ ಸಾಕು ಅಂತ ಹೇಳ್ತೀನಿ. 300 ಕೋಟಿ ಆಫರ್ನ ಡಿಕ್ಲೈನ್ ಮಾಡಿದ್ರಂತೆ ಪೂಮಾದವ್ರದ್ದು. ಇವಾಗ ವಿರಾಟ್ ಕೊಹ್ಲಿ ಅವರು ಅವರ 1.8 ಏನಿದೆ, ಸೊ ಅದನ್ನೇ ಎಲಿವೇಶನ್ ತೊಗೊಂಡೋಗ್ಬೇಕು ನೆಕ್ಸ್ಟ್ ಲೆವೆಲ್ಗೆ ಅಂತ ಅನ್ಕೊಂಡಿದ್ರಂತೆ. ಪೂಮಾ ಗೀಮಾ ಎಲ್ಲ ಪ್ರಮೋಟ್ ಮಾಡೋದೆಲ್ಲ ಬೇಡ, ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಎಲ್ಲ ನಾವು ಬಿಲ್ಡ್ ಮಾಡ್ಕೊಂಡು ಹೋಗೋದು ಬೇಡ, ನಮ್ಮದೇ ಬ್ರ್ಯಾಂಡ್ ಇದೆಯಲ್ಲ, ನಾವೇ ದೊಡ್ಡದಾಗಿ ಏನಾದ್ರು ಒಂದು ಮಾಡೋಣ ಅನ್ನೋ ಥರ ವಿರಾಟ್ ಕೊಹ್ಲಿ ಅನ್ಕೊಂಡಿದ್ರೆ ಅನ್ನೋ ಥರ ಕಾಣಿಸ್ತೈತೆ. ಸೊ 300 ಕೋಟಿ ಆಫರ್ನ ರಿಜೆಕ್ಟ್ ಮಾಡಿದ್ದಾರೆ ಪೂಮಾದಿಂದ. ಇವಾಗ ಡೀಲೆಲ್ಲ ಮುಕ್ತಾಯವಾಗಿದೆ. ಇನ್ಫ್ಯಾಕ್ಟ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬರೋ ಅಂಥ ಗಿಮೋಷನ್ಸ್ ಎಲ್ಲ ರಿಮೂವ್ ಮಾಡಿ ಕಿತ್ತು ಒಗೆದುಬಿಟ್ಟಿದ್ದಾರೆ. ಒಂಥರ ಜಾತ್ರೆ ಥರ ಕಾಣಿಸ್ತು ಮುಂಚೆ, ಇವಾಗ ಕ್ಲಾಸ್ ಆಗಿ ಕಾಣಿಸ್ತಾ ಇದೆ. ಹೋಗ್ಬಿಟ್ಟು ನೋಡಿಲ್ಲ ಅಂದರೆ ಹೋಗಿ ನೋಡಿ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ನ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಕ್ರಿಸ್ ಗೇಲ್ ಅವರು ಮಾತಾಡಿದ್ದಾರೆ. ಐ ವಾಸ್ ಶಾಕ್ ಟು ಸಿ ವಿರಾಟ್ ಕೊಹ್ಲಿ ರಿಟೈರಿಂಗ್ ಫ್ರಮ್ T20 ಫಾರ್ಮ್ಯಾಟ್. ಹಿ ಹ್ಯಾಡ್ ಸೋ ಮಚ್ ಮೋರ್ ಟು ಆಫರ್ ಟು ದ ಗೇಮ್ ಅಂತ ಹೇಳಿದ್ದಾರೆ. ಸೊ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ಟಿದ್ದಾನೆ, ಓಕೆ, 1-2 ವರ್ಷ ಮುಂಚೆ ಒಂದು ಸ್ವಲ್ಪ ಅರ್ಲಿ ಇದ್ದಾರಲ್ಲ, ಅದಕ್ಕೋಸ್ಕರ ರಿಟೈರ್ಮೆಂಟ್ ಕೊಟ್ಟರೆ ನಡೆಯುತ್ತೆ. ಬಟ್ ವಿರಾಟ್ ಕೊಹ್ಲಿ ಇನ್ನೂ 1-2 ವರ್ಷ ಆಡ್ಬೋದಾಗಿತ್ತು ಆರಾಮಾಗಿ. ಏನಕ್ಕೆ ರಿಟೈರ್ಮೆಂಟ್ ಕೊಟ್ಟರು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನು ರೋಹಿತ್ ಶರ್ಮಾ ಕೊಟ್ಟರು, ನಾನು ಜೋಶಲ್ಲಿ ಕೊಟ್ರಾ ಗೊತ್ತಾಗ್ತಿಲ್ಲ ನನಗೆ. ಇನ್ನೂ ಅವರಲ್ಲಿ ಕ್ರಿಕೆಟ್ ಅನ್ನೋದು ಇತ್ತು, ಏನಕ್ಕೆ ಇಷ್ಟು ಬೇಗ ರಿಟೈರ್ ಆದರು, ಇಷ್ಟು ಬೇಗ ಅಂತ ಹೇಳೋಕ್ಕಾಗೋದಿಲ್ಲ, ಏನಕ್ಕೆ ರಿಟೈರ್ ಆದರು ಅಂತ ಒಂದು ಕ್ವೆಶನ್ ಆಗಿ ಕೇಳಿದರೆ ಎಲ್ಲರಿಗೂ ಕೂಡ ಯಕ್ಷ ಪ್ರಶ್ನೆ ಆಗಿತ್ತು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟಂಥ ಟೈಮಲ್ಲಿ. ನಮಗಂತೂ ಗೊತ್ತಿಲ್ಲ, ವಿರಾಟ್ ಕೊಹ್ಲಿನೇ ಹೇಳ್ಬೇಕಿದ್ದಕ್ಕೆ ಅಷ್ಟೇ ಗೇಲ್ಗೆ. ಅಪ್ಡೇಟ್ ನಂಬರ್ 4, ಮೊಹಮ್ಮದ್ ಅಮೀರ್ಗೆ ಒಂದು ಕ್ವೆಶನ್ ಕೇಳ್ತಾರೆ. ಇವಾಗ ಒಂದೇ ವಿಂಡೋಲಿ ಆಲ್ಮೋಸ್ಟ್ ನಡೀತದೆ, ಕ್ಲಾಶ್ ಆಗ್ತಾ ಇದೆ IPL ಮತ್ತು PSL. ನಿಮಗೆ PSL ಆಡೋದಕ್ಕೆ ಇಷ್ಟನಾ, IPL ಆಡೋದಕ್ಕೆ ಇಷ್ಟನಾ? ಆಪರ್ಚುನಿಟಿ ಸಿಕ್ತು ಅಂದರೆ IPL ಆಡೋದಕ್ಕೆ ನೀವು PSL ಆಡ್ತೀರಾ, IPL ಆಡ್ತೀರಾ ಅಂತ ಒಂದು ಕ್ವೆಶನ್ ಬಂದಾಗ ಮೊಹಮ್ಮದ್ ಅಮೀರ್ ಅವರು ಒಪ್ಕೊಂಡಿದ್ದಾರೆ. ಹಾನೆಸ್ಟಾಗಿ ಹೇಳಬೇಕು ಅಂತ ನನಗೆ IPL ಆಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಇದೆ. PSL ಎಲ್ಲ ಟ್ರೈ ಆಗಲೇ ಮಾಡಿದ್ದೀನಿ, ಸೊ ಏನು ಅಷ್ಟೇನಿಲ್ಲ, PSL ಏನೂ ಇಲ್ಲ. IPL ಮುಂದೆ IPL ಆಡಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಕ್ಲಿಯರೆನ್ಸ್ ಸಿಕ್ತು ಅಂತಂದರೆ ಖಂಡಿತ ನಾನು IPLಗೆ ಮುಂದಿನ ವರ್ಷ ಹೋಗ್ತೀನಿ ಅಂತ ಮೊಹಮ್ಮದ್ ಅಮೀರ್ ಅವರು ಒಪ್ಕೊಂಡಿದ್ದಾರೆ. ಮಗ ಇನ್ನೇನಲ್ಲಿ PSL ಪಾಕಿಸ್ತಾನದಲ್ಲಿ ಆಡಿ ಅವ್ರಿಗೂ ಸಾಕಾಗೈತೆ. ಇಲ್ಲಿ ಬಂದರು ಅಂತಂದರೆ ಒಂದು ಹೊಸ ಎಕ್ಸ್ಪೋಜರ್ ಅಂತೂ ಖಂಡಿತ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನೇ ಇಷ್ಟಪಡ್ತಾರೆ. ಇನ್ನಲ್ಲಿ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಆಟ ಆಡ್ಕೊಂಡಿರೋದಕ್ಕೆ ಅವ್ರಿಗೇನು ಏನು ಸಿಗುತ್ತೆ ಗುರು? ಅಲ್ಲಿ ಇಲ್ಲಾರು ಬಂದರೆ ಸ್ವಲ್ಪ ಸಿಗುತ್ತೆ ಏನಾದರೂ, ಅಲ್ಲಿ ಏನು ಸಿಗುತ್ತೆ? ಬದನೆಕಾಯಿ ಸಿಗುತ್ತಾ? ಅಪ್ಡೇಟ್ ನಂಬರ್ 5, ಡೆಲ್ಲಿ ಕ್ಯಾಪಿಟಲ್ಸ್ನ ಕೋಚು ಮಾತಾಡಿದ್ದಾರೆ ಮಗ ಹೆಮಾಂಗ್ ಬಿಡಾನಿ ಅವರು. ಫ್ಲೆಮಿಂಗ್ಸ್ ಹ್ಯಾಸಂಟ್ ವಾನ್ ಎನಿಥಿಂಗ್. ಈಚೆ ಕಡೆ ಏನು ಗೆದ್ದಿಲ್ಲ ಅವರು. IPL ಟ್ರೋಫಿ ಒಂದು ಬಿಡ್ತು ಅಂತಂದರೆ ಇನ್ನೇನು ಈಚೆ ಕಡೆ ಗೆದ್ದಿಲ್ಲ, ಏನು ಕಿತ್ತು ಗುಡ್ಡೆ ಹಾಕೋಕ್ಕಾಗಿಲ್ಲ ಅವರು ಅನ್ನೋ ಥರ ಹೇಳಿದ್ದಾರೆ. ಅದು ಏನಕ್ಕೆ ಗೆದ್ದಿದ್ದಾರೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ಧೋನಿ ಗೆದ್ದಿದ್ದಾರೆ. ಏನು ಫ್ಲೆಮಿಂಗ್ಸ್ ಏನಲ್ಲ ಆರ್ಕೊಂಬಂದ್ಬಿಟ್ಟು ಏನೋ ಮಾಡ್ಬಿಟ್ಟಿದ್ರೆ, ಹಂಗೆ ಮಾಡ್ಬಿಟ್ಟಿದ್ರೆ ಅಂತೆಲ್ಲ ಸುಮ್ಮನೆ ಅವ್ರನ್ನೇನೋ ನಾಮಕಾವಸ್ಥೆ ಕೋಚ್ ಥರ ಕೂರಿಸಿದ್ದಾರೆ ಅನ್ನೋ ಥರ ಒಂಥರ ಕಾಟಾಚಾರ ಕೂರಿಸಿದ್ದಾರೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಇವರು. ಸೊ ಗೊತ್ತಿಲ್ಲ ಗುರು, ಈ ಸಲ ಏನಾದ್ರು ಇಂಪ್ಯಾಕ್ಟ್ ಮಾಡ್ಬಿಟ್ಟು ಪಂಜಾಬ್ ಕಿಂಗ್ಸ್ ಅವರು ಟ್ರೋಫಿ ಗೆದ್ಬಿಡ್ತು ಅಂತಂದರೆ ಇವ್ರ ಹೆಸರು ಉಳಿಯುತ್ತೆ. ಇಲ್ಲ ಅಂತ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಹೆಸರು ಉಳಿಯುತ್ತೆ. ಇಲ್ಲ ಅಂತಂದರೆ 3 ಕಾಸು ಗರಾಜಾಗಿ ಹೋಗ್ಬಿಡುತ್ತೆ ಇವ್ರದ್ದು ಕೂಡ. ನೀನೇನು ಗುಡ್ಡೆ ಹಾಕಿದ್ಯಾ ಗುರು ಅಂತ ಕೇಳ್ತಾರೆ ಅವರು. ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್.